ಬೆಂಗಳೂರು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಸರಾಗವಾಗಿ ನಡೀತಾ ಇದೆ. 4 ದಿನಗಳಲ್ಲಿ 264 ಕಿಲೋಮೀಟರ್ ಫುಟ್ಪಾತ್ ಒತ್ತುವರಿ ಮುಕ್ತಾಯವಾಗಿದೆ. ಶನಿವಾರ ಒಂದೇ ದಿನ 64 ಕಿಲೋಮೀಟರ್ ಒತ್ತುವರಿ ತೆರವು ಕಾರ್ಯ ಆಗಿದೆ. ಒತ್ತುವರಿ ತೆರವಿಗೆ ಸದ್ಯ ವ್ಯಾಪಾರಿಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಸರಾಗವಾಗಿ 4 ದಿನಗಳಿಂದ ನಡೀತಾನೆ ಇದೆ. ಮತ್ತೆ ಈ 4 ದಿನಗಳಲ್ಲಿ ಒಟ್ಟು 264 ಕಿಲೋಮೀಟರ್ ಫುಟ್ಪಾತ್ ಒತ್ತುವರಿ ಕಾರ್ಯ ಮುಕ್ತಾಯವಾಗಿದೆ. ಶನಿವಾರ ಒಂದೇ ದಿನ ನಿನ್ನೆ 64 ಕಿಲೋಮೀಟರ್ ಒತ್ತುವರಿ ತೆರವು ಕಾರ್ಯ ಮಾಡಲಾಗಿದೆ. ಮತ್ತೆ ಈ ಒತ್ತುವರಿ ತೆರವಿಗೆ ವ್ಯಾಪಾರಿಗಳು ಬಹಳ ತೀವ್ರವಾಗಿ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾದಚಾರಿಗಳ ಸುರಕ್ಷತೆಗೆ ಕ್ರಮ ಅನಿವಾರ್ಯ ಅಂತ ಕೃಷ್ಣ ಭೈರೇಗೌಡರು ಹೇಳಿದ್ದಾರೆ. ನಗರಾಭಿವೃದ್ಧಿ ಸಚಿವರು ಫುಟ್ಪಾತ್ ದುರಸ್ತಿಗೆ 70 ಕೋಟಿ ರೂಪಾಯಿ ಮೀಸಲಿಟ್ಟಿರುವಂತದ್ದು ಈ ಬೀದಿ ಬದಿ ವ್ಯಾಪಾರಿಗಳ ಗೋಳಾಟ ಸರ್ಕಾರಕ್ಕೆ ಹಿಡಿ ಶಾಪವಾಗಿ ಮಾರ್ಪಡ್ತಾ ಇದೆ. ನೋಡಿ, ನಗರದಾದ್ಯಂತ ಹಾನಿಗೊಳಗಾದಂತಹ ಪಾದಚಾರಿ ಮಾರ್ಗ ಇದೆಯಲ್ಲ, ಅದನ್ನ ದುರಸ್ತಿಗೆ ರಾಜ್ಯ ಸರ್ಕಾರ 70 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡುತ್ತೆ. ಅದರ ಜೊತೆಗೆ ಅತಿಕ್ರಮಣಗಳನ್ನ ತೆರವುಗೊಳಿಸಿ, ಅಂದ್ರೆ ಆ ಫುಟ್ಪಾತ್ ಮೇಲೆ ಯಾರೆಲ್ಲ ಒತ್ತುವರಿಯಾಗಿ ಅಂಗಡಿಗಳನ್ನ ಹಾಕೊಂಡಿರ್ತಾರೆ ಇವೆಲ್ಲವನ್ನ ತೆರವುಗೊಳಿಸೋದಕ್ಕೆ ಚಾಲನೆ ಕೂಡ ನೀಡಲಾಗುವುದು ಅಂತ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ಹೇಳಿದ್ದಾರೆ. ಕೇವಲ ಅತಿಕ್ರಮಣ ತೆಗೆಯೋದಲ್ಲ, ನಾವು ನಡೆದಾಡೋಕೆ ಅನುಕೂಲಕರ ವಾತಾವರಣವನ್ನು ಕೂಡ ಸುಧಾರಿಸುವಂತಹ ಮತ್ತೆ ಹಾನಿಗೊಳಗಾದ ಪಾದಚಾರಿ ಮಾರ್ಗಗಳ ದುರಸ್ತಿಯನ್ನು ಸಹ ಪ್ರಾರಂಭಿಸ್ತಾ ಇದ್ದೀವಿ. ಮತ್ತೆ ಈ ಪಾದಚಾರಿ ಮಾರ್ಗ ದುರಸ್ತಿಗಾಗಿ ನಾವು 70 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ ಅಂತ ಕೂಡ ಕೆಬಿಜೆ ಹೇಳಿದ್ದಾರೆ. ಮತ್ತೆ ನಗರದ 5 ಮಹಾನಗರ ಪಾಲಿಕೆಗಳು ಸುಮಾರು 64 ಕಿಲೋಮೀಟರ್ ಅತಿಕ್ರಮಣಗೊಂಡ ಪಾದಚಾರಿ ಮಾರ್ಗಗಳನ್ನ ತೆರವುಗೊಳಿಸಿ ಪಾದಚಾರಿಗಳ ಸಂಚಾರಕ್ಕೆ ಅಡ್ಡಿಯಾಗಿದೆಯಲ್ಲ, ಸೊ ಆ 100 ಅಕ್ರಮ ರಚನೆಗಳನ್ನು ತಳ್ಳುವ ಬಂಡಿಗಳಾಗಿರ್ಬೋದು, ಹಾಗೆ ಅಂಗಡಿ ವಿಸ್ತರಣೆ ಆಗಿರ್ಬೋದು, ಮತ್ತೆ ಇಲ್ಲಿ ರ್ಯಾಂಪರ್ಗಳಾಗಿರ್ಬೋದು, ಮತ್ತೆ ಕ್ಯಾನೋಪಿಗಳಾಗಿರ್ಬೋದು, ಮತ್ತೆ ಜಾಹೀರಾತು ಫ್ಲೆಕ್ಸ್ ಗಳನ್ನ ತೆಗೆದು ಹಾಕ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬೆಂಗಳೂರು ಉತ್ತರ ಮಹಾನಗರ ಪಾಲಿಕೆ ಅತಿ ಹೆಚ್ಚು ಪ್ರಗತಿಯನ್ನ ಸಾಧಿಸಿದೆ. ಬ್ಯಾಟರಾಯನಪುರ ಆಗಿರ್ಬೋದು, ವಿದ್ಯಾರಣ್ಯಪುರ, ಪುಲಕೇಶಿ ನಗರ, ಸರ್ವಜ್ಞ ನಗರ, ಯಲಹಂಕ, ಹೆಬ್ಬಾಳ ಮತ್ತೆ ದಾಸರಳ್ಳಿ ಈ ವಿಭಾಗಗಳಲ್ಲಿ 16 ಕಿಲೋಮೀಟರ್ ಉದ್ದದ ಪಾದಚಾರಿ ಮಾರ್ಗಗಳನ್ನು ತೆರವುಗೊಳಿಸಿದೆ. ಮತ್ತೆ ಈ ಅಭಿಯಾನದ ಪರಿಣಾಮವಾಗಿ 24 ಅಂಗಡಿಗಳು ಮತ್ತೆ 51 ತಳ್ಳೋ ಬಂಡಿಗಳು ಮತ್ತೆ 90 ತಾತ್ಕಾಲಿಕ ಹಾಳೆಗಳು ಮತ್ತೆ ಕ್ಯಾನೋಪಿಗಳು ಮತ್ತೆ 60 ಮೆಟ್ಟಿಲುಗಳು ಹಾಗೆ ಇಳಿಜಾರು ಇರ್ತವಲ್ಲ, ಸೊ ಆ ಇಳಿಜಾರು ಸೇರಿದಂತೆ 86 ಜಾಹೀರಾತು ಫ್ಲೆಕ್ಸ್ ಗಳನ್ನ ಆಲ್ರೆಡಿ ತೆಗೆದುಹಾಕಲಾಗಿದೆ. ಅಧಿಕಾರಿಗಳು 73 ಟನ್ ತ್ಯಾಜ್ಯವನ್ನ ತೆರವುಗೊಳಿಸಿದಾರಂತೆ. ಮತ್ತೆ ಬೆಂಗಳೂರು ಪಶ್ಚಿಮ ಮಹಾನಗರ ಪಾಲಿಕೆ ಇಲ್ಲಿ ಬರೋದು ಮಲ್ಲೇಶ್ವರಂ, ಬಸವನಗುಡಿ, ರಾಜಾಜಿನಗರ, ಕೆಂಗೇರಿ, ಆರ್ಆರ್ ನಗರ ಮತ್ತು ಹೆಗ್ಗನಹಳ್ಳಿ ಪ್ರಮುಖ ರಸ್ತೆಗಳಲ್ಲಿ 13.45 ಕಿಲೋಮೀಟರ್ ಉದ್ದದ ಪಾದಚಾರಿ ಮಾರ್ಗಗಳನ್ನ ಮತ್ತೆ ಪುನಃ ಕಟ್ಕೊಡ್ತಾರೆ. ಈ ಅತಿಕ್ರಮಣಗಳನ್ನ ತೆಗೆದುಹಾಕೋದ್ರ ಜೊತೆಗೆ ನಿಗಮ ಇಲ್ಲಿ 5.3 ಕಿಲೋಮೀಟರ್ ಹಾನಿಗೊಳಗಾಗಿರುವಂತಹ ಪಾದಚಾರಿ ಮಾರ್ಗಗಳನ್ನ ದುರಸ್ತಿ ಮಾಡುತ್ತೆ. ಮತ್ತೆ ಕಾರ್ಯಾಚರಣೆ ಸಮಯದಲ್ಲಿ ಅಧಿಕಾರಿಗಳು 31 ಸಣ್ಣ ಅಂಗಡಿ, 56 ತಳ್ಳೋ ಬಂಡಿ, 54 ಕ್ಯಾನೋಪಿಗಳು, 72 ಮೆಟ್ಲು ಮತ್ತೆ ಇಳಿಜಾರು ಇರುವಂತದ್ದು, ಹಾಗೆ 74 ಜಾಹೀರಾತು ಫ್ಲೆಕ್ಸ್ ಗಳನ್ನ ಮತ್ತೆ ಸುಮಾರು 25 ಟನ್ ನಿರ್ಮಾಣ ಅವಶೇಷಗಳನ್ನ ತೆಗೆದುಹಾಕಿದ್ದಾರೆ. ಬೆಂಗಳೂರು ಕೇಂದ್ರ ಮಹಾನಗರ ಪಾಲಿಕೆ 6 ವಿಧಾನಸಭಾ ಕ್ಷೇತ್ರಗಳ 8 ರಸ್ತೆಗಳ 13 ಕಿಲೋಮೀಟರ್ ಉದ್ದದ ಪಾದಚಾರಿ ಮಾರ್ಗಗಳ ಒತ್ತುವರಿಯನ್ನ ತೆರವುಗೊಳಿಸಿದೆ. 43 ಸಣ್ಣ ಅಂಗಡಿ, 38 ತಳ್ಳೋ ಗಾಡಿ, 92 ಶೆಡ್ಗಳು, ಹಾಗೆ 67 ರ್ಯಾಂಪ್ಗಳು ಮತ್ತು ಮೆಟ್ಟಿಲು, ಹಾಗೆ 41 ಜಾಹೀರಾತು ಫಲಕ ಮತ್ತೆ 63 ಟನ್ ತ್ಯಾಜ್ಯವನ್ನ ತೆಗೆದುಹಾಕಿದೆ. ಈ ನಿರ್ಮಾಣ ಅವಶೇಷಗಳು, ಅಕ್ರಮ ಕೇಬಲ್ ಮತ್ತೆ ಇತರ ಅತಿಕ್ರಮಗಳನ್ನ ಸಹ ತೆಗೆದುಹಾಕಲಾಗುವುದು. ಮತ್ತೆ ಕೆಲವು ಸ್ಥಳಗಳಲ್ಲಿ ಆಲ್ರೆಡಿ ಮಳೆ ನೀರು ಸರಾಗವಾಗಿ ಹರಿಯೋದನ್ನ ಖಚಿತಪಡಿಸಿಕೊಳ್ಳೋಕೆ ಅಲ್ಲಿ ಡ್ರೈನ್ ಸ್ಲ್ಯಾಬ್ಗಳನ್ನು ಕೂಡ ಹಾಕ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಜೀಸಸ್ ಚರ್ಚ್ ರಸ್ತೆಯಿಂದ ನೀಲಸಂದ್ರಕ್ಕೆ 80 ಅಡಿ, ಸಿವಿ ರಾಮನ್ ರಸ್ತೆ ಮತ್ತೆ ಬಿಎಸ್ಎನ್ಎಲ್ ಸಿಗ್ನಲ್ ಇಂದ ಸಿವಿಆರ್ ಆಸ್ಪತ್ರೆಗೆ 80 ಅಡಿ ಸಿವಿ ರಾಮನ್ ರಸ್ತೆ ಮತ್ತೆ 2ನೇ ಮುಖ್ಯ ರಸ್ತೆ ಕಸ್ತೂರಿ ನಗರ, ಹಾಗೆ ವಿನರ್ವಾ ರಸ್ತೆಯಿಂದ ಲಾಲ್ಬಾಗ್ ಪಶ್ಚಿಮ ಗೇಟ್ ವರೆಗಿನ ಆರ್ವಿ ರಸ್ತೆ ಮತ್ತೆ
GVK ಅಯ್ಯಂಗಾರ್ ರಸ್ತೆ ಮತ್ತೆ ಮೆಜೆಸ್ಟಿಕ್ ಬಳಿಯ ಧನ್ವಂತರಿ ರಸ್ತೆ ಮತ್ತೆ ಸೇಂಟ್ ಜಾನ್ಸ್ ರಸ್ತೆ ಮತ್ತೆ ಮಿಲ್ಲರ್ಸ್ ಟ್ಯಾಂಕ್ ಬಂಡಿ ಈ ರಸ್ತೆ ಮತ್ತೆ ಕಸ್ತೂರ್ಬಾ ರಸ್ತೆ ಕೂಡ ಇದರಲ್ಲಿ ಆಡ್ ಆನ್ ಆಗಿರುವಂತದ್ದು. ಮತ್ತೆ ಬೆಂಗಳೂರು ದಕ್ಷಿಣ ಮಹಾನಗರ ಪಾಲಿಕೆಯಲ್ಲಿ ಜಯನಗರ, HSR ಲೇಔಟ್, ಪದ್ಮನಾಭನಗರ, ಅರಕೆರೆ, ಬೇಗೂರು ಮತ್ತೆ ಅಂಜನಾಪುರ ವಿಭಾಗಗಳಲ್ಲಿ 10.93 ಕಿಲೋಮೀಟರ್ ಪಾದಚಾರಿ ಮಾರ್ಗಗಳನ್ನು ಪುನಃ ಪಡೆದುಕೊಂಡ್ರೆ, ಬೆಂಗಳೂರು ಪೂರ್ವ ಮಹಾನಗರ ಪಾಲಿಕೆ ಮಾರಥಹಳ್ಳಿ, ವೈಟ್ಫೀಲ್ಡ್, ಕಾಡ್ಗೋಡಿ ಮತ್ತೆ ರಾಮಮೂರ್ತಿ ನಗರ ಸೇರಿದಂತೆ 8 ವಿಭಾಗಗಳಲ್ಲಿ 10.3 ಕಿಲೋಮೀಟರ್ ಪಾದಚಾರಿ ಮಾರ್ಗಗಳನ್ನು ತೆರವುಗೊಳಿಸಿ 318 ಅತಿಕ್ರಮಣಗಳನ್ನು ತೆಗೆದುಹಾಕಲಾಗಿದೆ.